ಎಲ್ರಿಗೂ ನಮಸ್ಕಾರ. ನೀವು ಮತ್ತೆ ಬೃಂದ ಇಬ್ರು ಮ್ಯಾಚಿಂಗ್ ಅನ್ಸ್ತಾರೆ. ಅದಕ್ಕೆ ಇಲ್ಲಿ ಇದು ಕರೆಕ್ಟ್. ಈಗ ನನಗೂ ಏನು ಮಾತಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಬಟ್ ಈ ಸಿನಿಮಾ ಕೊಟ್ಟೋದಕ್ಕೆ ನಮ್ಮ ಗುರುಡಾಗಿ ಸಾರ್ ತುಂಬ ಸಂತೋಷ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಲ್ಲ, ಒಂದೊಂದು ಸೀನು ಅಷ್ಟು ಚೆನ್ನಾಗಿ, ಅದು ಹೇಳ್ಬಾರ್ದು. ಅವತ್ತು ಕೆಲಸ ಮಾಡಿ ಅಷ್ಟು ಈಸಿ ಬೇರೆ ಯಾರಕ್ಕೂ ನಾನು ಮಾಡಿಲ್ಲ, ಅಷ್ಟು ಈಸಿ ಹೇಳಿದ್ರು ನನಗೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದ ಸಿನಿಮಾ. ಡಿ ಎ ನಡೀತಾ ಇದೆ. ತುಂಬ ಸೀನ್ ಮಾಡೋದು ಡಿ ಎ ಮಾಡ್ತಾ ಮಾಡ್ತಾ ನಮ್ಗೆ ಉತ್ತರ ಖುಷಿ ಆಗ್ತದೆ. ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್, ಮಂಜು ಸರ್, ರಮೇಶ್ ಅದು. ಆಮೇಲೆ ವಿಜಯ್ ಸರ್ ಹೇಳಲೇಬೇಡ, ಅವರು ಎಮೋಷನ್ಸ್, ಅವರು ಲುಕ್ ಮಾಡಿ ನಾನು ಹೇಳ್ತಾ ಇರ್ತೀವಿ, ಏನು ಸರ್ ಕಣ್ಣು ಅಷ್ಟು ಚೆನ್ನಾಗಿ ಕಾಣ್ತದೆ. ತುಂಬ ಹ್ಯಾಪಿ. ನಮ್ಮ ಬೃಂದ ಆಗಲಿ, ನಮ್ಮ ಶ್ರೇಯಸ್ ಸರಿ, ಎಲ್ಲರೂ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ ಸಿನಿಮಾ, ಚೆನ್ನಾಗುತ್ತೆ. ಗಾಡ್ ಬ್ಲೆಸ್. ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬಹುದು. ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನ ನಾವು ನೋಡೇ ಇರಲ್ಲ, ಅದನ್ನ ತೋರಿಸುವಂತ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ. ಬಹಳ ಗಂಭೀರವಾದಂಥ ವಿಚಾರ, ತುಂಬಾ ದೊಡ್ಡ ನ್ಯಾಷನಲ್ ಇಶ್ಯೂ ಇದು. ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ, ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ. ಆ ಬಂಡೆನ ಸೀಳುವಂತ ಒಂದು ಗಟ್ಟಿ ಪಾತ್ರ ಒಂದು ಸೃಷ್ಟಿ ಆಯ್ತು. ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯ್ತು. ಮಂಜಣ್ಣವ್ರು ಯಾರ್ಯಾರ ಹೆಸರೆಲ್ಲ ಕೊಟ್ಟರು. ಸಮಾಧಾನ ಆಗ್ಲಿಲ್ಲ ನನಗೆ. ಸರ್, ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ. ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರ ತಕ್ಷಣ ಹೇಳಿದ್ದು, ಸರ್ ದುನಿಯಾ ವಿಜಯ್ ಅವ್ರನ್ನ ನಾವು ಕೇಳೋಣ ಸರ್ ಅಂತ. ದಯವಿಟ್ಟು ಕರ್ಕೊಂಬನ್ನಿ ಸರ್, ಕರೆಕ್ಟ್ ಆಗಿದೆ ಅಂತ ಹೇಳಿದೆ. ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ, ಅದು ನೀವು ಬಂದ್ಮೇಲೆ ನಿಮ್ಮ ಮೈಕಲ್ಲಿ ಹೇಳಿ ಸರ್, ನನಗೆಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ, ಗೊತ್ತಿರೋದೆಲ್ಲ ನಾನು ಹೇಗೆ ಹೇಳಿ. ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಅವ್ರದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂತ ಆಪರೇಷನ್ ಶುರು ಮಾಡಿದ್ರು. ಅದು ಯಶಸ್ವಿ ಆಯ್ತು. ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂತ ಒಂದು ಚಿತ್ರ ಬಿಕಾಸ್ ಆಫ್ ಆ ವಸ್ತುವಿಂದ. ಅದೇ ವಸ್ತು ಇವ್ರು ಇಟ್ಕೊಂಡು ಬಹಳ ಈ ಗ್ಯಾಪ್ ಅಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತಾಡೋಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯ್ತು. ಜನಗಳಿಗೆ ಅದು ತಲುಪ್ತು ಹೋಗಿ ಅವ್ರ ಪ್ರಯತ್ನ. ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಮಾದಕ ವಸ್ತುನೇ ಗಂಭೀರವಾದ್ದು ಅಂದ್ರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಹೆದರಿಸ್ತಾ ಇದ್ದೀವಿ. ನಮ್ಮ ಜೊತೆ ಒಳಗಡೆನೆ ಇದೆ, ನಮಗೆ ಗೊತ್ತೇ ಇಲ್ಲ ಅದು. ನಾವು ಅದನ್ನ ಹೆಗಲ್ಗೊತ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ. ಆ ಥರದೊಂದು ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದ್ರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಅವ್ರು ಬಂದು ಅವ್ರ ಹೆಗಲಿಗೆ ನಾವು ಆ ಪಾತ್ರವನ್ನ ಹಾಕಿದ್ವಿ. ಬಹಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿ ಇರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ನಾವು ವಿಜಯ್ ಅವರನ್ನ ಈ ಸಿನಿಮಾದಲ್ಲಿ ನೋಡಕ್ಕಾಗಲ್ಲ. ಆದ್ರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂತ ರೀತಿ ಇದೆಯಲ್ಲ, ಅದು ಅದ್ಭುತವಾಗಿದೆ. ಅದನ್ನು ನಾನು ಎಷ್ಟು ಹೇಳಿದ್ರು ಕೂಡ ಅದು ತುಂಬಾ ಸಣ್ಣದಾಗಿ ಕಾಣ್ತಾ ಇರುತ್ತೆ. ಸಿನಿಮಾ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಕಾಡುವಂತ ವಿಚಾರಗಳು ಇಲ್ಲಿದೆ. ಹಾಗಾಗಿ ಈ ಸಿನಿಮಾ ಯುವಕರು ತಪ್ಪದೆ ನೋಡಬೇಕು, ಮುಖ್ಯವಾಗಿ ಪೋಷಕರು. ಯಾಕೆಂದ್ರೆ ನಾವು ಹೇಗಾಗ್ಬಿಟ್ಟಿದೀವಿ ಅಂದ್ರೆ ಮನೆ ಒಳಗಡೆನೆ ಇರ್ತೀವಿ, ಇರೋದು 2 ರೂಮು. ಮಗನ ಹೆಸರಿಟ್ಟಕ್ಕೆ ಹೋಗೋದಿಲ್ಲ, ಮೆಸೇಜ್ ಮಾಡಿ ತಾಯಿ ಕರೀತಾಳೆ ತಿಂಡಿ ರೆಡಿ ಇದೆ ಬಾರಪ್ಪ ಅಂತೇಳಿ. ಅಷ್ಟರ ಮಟ್ಟಿಗೆ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡಿದೀವಿ ಇವತ್ತು. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದು, ಎಂತ ಕೆಟ್ಟ ಪರಿಣಾಮ ಆಗ್ತಾ ಇದೆ. ನನಗೆ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು. ಅವರು ಏನ್ ಪಿಕ್ಚರ್ ಮಾಡ್ತಾ ಇದ್ದೀರಿ ಅಂದಾಗ ನಾನು ಈ ವಸ್ತು ಹೇಳಿದೆ ಅಷ್ಟೇ. ಈ ವಸ್ತು ಕತೆ ಏನು ಸರ್, ಈ ಥರದೊಂದು ಕಂಟೆಂಟ್ ತಗೊಂಡಿದೀವಿ ಅಂತ. ಹೌದು ಸರ್, ನಮಗೂ ಅದು ಗೊತ್ತಿದೆ, ಅದು ನಮ್ಗೆ ಕರೆಕ್ಟ್ ರೂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಬಹಳ ಗಂಭೀರವಾದಂಥ ಸಮಾಚಾರ.
ಇನ್ನೇನಾದ್ರು ಇನ್ನು 5-10 ವರ್ಷ ಮುಂದುವರಿತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದು ಕೊರೋನಾಗಿಂತಲೂ ಕೆಟ್ಟ ಕಾಯಿಲೆ ಹರಡುತ್ತೆ, ಇದನ್ನ ಬಡಿಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ತಗೊಂಡಿರೋ ವಸ್ತು ಸರಿ ಇದೆ. ಈ ಸಿನಿಮಾ ಬರೀ ಒಂದು ಮನರಂಜನೆ ಅನ್ನೋದಾಗಿದೆ. ಮನರಂಜನೆ ಇದೆ, ಯಾಕೆಂದ್ರೆ ಎಲ್ಲರನ್ನು ಮನರಂಜನೆಗೆ ಸಂಬಂಧಪಟ್ಟ ಕಲಾವಿದರನ್ನೆಲ್ಲ ನಿರ್ಮಾಪಕರು ಕೊಟ್ಟಿದ್ದಾರೆ, ಮನರಂಜನೆ ಇದೆ. ಆದ್ರೆ ಈ ವಸ್ತು ಇದೆಲ್ಲ ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸನ್ನ ಖಂಡಿತ ಕಾಡುತ್ತೆ. ವಿಜಯ್ ಅವ್ರನ್ನ ಕರ್ಸ್ಕೊಳ್ಳಿ, ಮಾತಾಡ್ತಾರೆ ಅವರು. ಆಮೇಲೆ ನೀವು ತೆರೆ ಹಿಂದೆ ನೋಡ್ತಾ ಇದ್ರಿ, ಒಳ್ಳೊಳ್ಳೆ ಕಲಾವಿದರನ್ನ ನಿರ್ಮಾಪಕರು ಕೊಟ್ರು. ಯಾಕೆಂದ್ರೆ ಪ್ಯಾಷನ್ ಇರುವಂತ ನಿರ್ಮಾಪಕರು ಸಿನಿಮಾ ಏನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಚಿತ್ರರಂಗವನ್ನೇ ನಂಬಿ ಬದುಕ್ತಕ್ಕಂಥ ನಿರ್ಮಾಪಕರು, ಚಿತ್ರವನ್ನೇ, ಕಲಾವಿದರನ್ನೇ, ಕಲಾ ಜಗತ್ತನ್ನೇ ಉಸಿರಾಗಿ ಭಾವಿಸ್ತಕ್ಕಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಬೇಕು. ಯಾಕೆಂದ್ರೆ ಇವರೆಲ್ಲ ಗಟ್ಟಿಯಾಗಿ ಉಳ್ಕೊಂಡ್ರೆ ಚಿತ್ರರಂಗ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ, ಚಿತ್ರರಂಗ ಇಲ್ಲ ಅಂದ್ರೆ ಬಹಳ ತೊಂದರೆ ಅನುಭವಿಸುತ್ತೆ. ಇದ್ರ ಬಗ್ಗೆ ಬಹಳ ವಿಚಾರಗಳು ಮುಂದೆ ಮಾತಾಡೋಣ. ಈ ಚಿತ್ರದಲ್ಲಿ ಶ್ರೇಯಸ್ ಅವರಿಗೆ ಬಹಳ ಒಳ್ಳೆ ಪಾತ್ರ, ಅದು 3 ಶೇಡ್ ಇರತಕ್ಕಂಥ ಪಾತ್ರ. ಅವ್ರಿಗೂ ಕೂಡ ಕೇಳ್ತಾ ಇದ್ರು, ಸರ್ ಇದು ನೀವೇನು ಪ್ರಿಪೇರ್ ಆಗಬೇಡಿ, ಸೀದಾ ಸ್ಪಾಟಿಗೆ ಬನ್ನಿ, ಸೀನ್ ಪೇಪರು ನಾನು ಕೊಡ್ತೀನಿ, ಅಲ್ಲಿ ಸುಮ್ಮನೆ ಆ ಪಾತ್ರವನ್ನ ನಿಮ್ಮ ತಲೆ ಒಳಗೆ ತುಂಬ್ತೀನಿ, ಆಕ್ಟ್ ಮಾಡಿ ಅಂತ ಬಹಳ ಈಸಿಯಾಗಿ ಆಕ್ಟ್ ಮಾಡಿದ್ರು. ತುಂಬಾ ಕಷ್ಟ ಏನು ಪಡ್ಲಿಲ್ಲ. ಯಾವುದನ್ನ ನಾವು ಗಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತೀವೋ ಅದನ್ನ ಗಳಿಸ್ಕೊಳ್ಬಹುದು, ಆದ್ರೆ ಗಳಿಸ್ಕೊಳ್ಳುವಂತ ಮನಸ್ಥಿತಿ, ಇಚ್ಛಾಶಕ್ತಿ ಬಹಳ ಮುಖ್ಯ. ಹಾಗಾಗಿ ಶ್ರೇಯಸ್ ಅವರು ನೋಡಿ ಏನ್ ಹೇಳಿದ್ರಮ್ಮ, ತುಂಬಾ ಕಾಟ ಕೊಟ್ರ, ಅದೇನಂತ ಹೇಳೇ ಇಲ್ವಲ್ಲ. ತುಂಬಾ ಒಳ್ಳೆ ಹುಡುಗ, ಅಪ್ಪನಿಗೆ ಬಹಳ ಪ್ರೀತಿಯಾದ ಹುಡುಗ, ಮುಂದೊಂದಿನ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡೋಕ್ಕೋಸ್ಕರ ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಪಾತ್ರವನ್ನು ಒಪ್ಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಈ ಮಗು ಬೃಂದ ಪ್ರತಿಭಾವಂತೆ, ಬಹಳ ಅಚ್ಚುಕಟ್ಟಾಗಿ ದೃಶ್ಯಗಳನ್ನು ಅರ್ಥ ಮಾಡಿಕೊಂಡು, ಬಹುಶಃ ಆಕೆ ಮಾಡಿದ ಶಾರ್ಟ್ಗಳು ಯಾವುದು 1 ಆಗಿಲ್ಲ ನನ್ನ ತಿಳಿದ ಮಟ್ಟಿಗೆ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು. ಆಮೇಲೆ ನೃತ್ಯ ರಿಹರ್ಸಲ್ ಮಾಡ್ಕೊಂಡು ನೃತ್ಯ ಮಾಡಮ್ಮ ಅಂದ್ರೆ ಜಸ್ಟ್ ಒಂದು ಹಾಫ್ ಡೇ ಹೋಗಿ ರಿಹರ್ಸಲ್ ಮಾಡ್ಕೊಂಡು ಅದ್ಭುತವಾದ ಗೀತೆಯನ್ನ ಈ ಸಿನಿಮಾದಲ್ಲಿ ಅವರು, ಒಂದು ದೇವ್ರ ಸಾಂಗ್ ಇದೆ, ಸೌದತ್ತಿ ಎಲ್ಲಮ್ಮ ಸಾಂಗ್, ಅದು ಮುಂದೊಂದು ದಿನ ಅದನ್ನ ನಿಮಗೆ ತೋರಿಸ್ತೀವಿ. ಬಹಳ ಚೆನ್ನಾಗಿ ಅದರಲ್ಲಿ ಆಕ್ಟ್ ಮಾಡಿದ್ರು. ಎಂಟೈರ್ ಕಲಾವಿದರು ಈ ಚಿತ್ರದಲ್ಲಿ ಅವ್ರು ಏನ್ ನಿರೀಕ್ಷೆ ಮಾಡಿದ್ರು ಅದಕ್ಕೆ ಭಿನ್ನವಾದ ಪಾತ್ರಗಳನ್ನ ಈ ಕತೆ ಅವ್ರಿಗೆ ಕೊಟ್ಟಿದೆ. ಜೊತೆಲಿ ದಾಸ್ ಅವರು, ನಾವಿಬ್ರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದ್ವಿ. ಚೈತ್ರದ ಪ್ರೇಮಾಂಜಲಿ ಅನ್ನೋ ಒಂದು ಅಮರ ಕಾವ್ಯ, ಅದು ಎಷ್ಟು ವರ್ಷ ಆದ್ರೂ ಕೂಡ ಆ ಸಿನಿಮಾ ನಮ್ಮ ಜೊತೆಯಲ್ಲೇ ನಡ್ಕೊಂಡು ಬರ್ತಾ ಇದೆ. ಆ ಚಿತ್ರದ ಮುಖಾಂತರ ಇಬ್ರು ಒಟ್ಟಿಗೆ ಬಂದ್ವಿ. ಇವತ್ತು ಈ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದೀವಿ. ನಾವಿಬ್ರು ಸೇರಿ ಕೆಲಸ ಮಾಡಿದಂತ ಹಲವಾರು ಯಶಸ್ವಿ ಚಿತ್ರಗಳು ನಿಮ್ಮ ಕಣ್ಣು ಮುಂದೆ ಇದೆ. ಅವ್ರಿಗೆ 125 ಸಿನಿಮಾ ಆಯ್ತಂತೆ, ನನಗೆ ಆಶ್ಚರ್ಯ ಆಯ್ತು. ಇನ್ನೂ 125 ಸಿನಿಮಾ ಮಾಡಿ, ಯಾಕೆಂದ್ರೆ ಅವರು ಕೆಲಸ ಮಾಡೋ ರೀತಿನೇ ಬಹಳ ಚಂದ. ಸಣ್ಣ ಸೌಂಡ್ ಮಾಡಲ್ಲ, ಗಲಾಟೆನೇ ಮಾಡಲ್ಲ ಅವರು. ನಾನು ತುಂಬಾ ಸ್ಪೀಡ್ ಆಗಿ ಅವ್ರಿಗೆ ಸರ್ ತೆಗಿತಾ ಇರ್ಬೇಕು ಅಂತ, ಅವರು ಕೂತ್ ಜಾಗದಲ್ಲೇ ಲೈಟಿಂಗ್ ಮಾಡ್ಕೋತಾರೆ, ಸ್ಟ್ರೈನ್ ಆಗೋದಿಲ್ಲ, ಕಲಾವಿದರಿಗೆ ತೊಂದರೆ ಕೊಡೋದಿಲ್ಲ. ತುಂಬಾ ಇವತ್ತಿಗೂ ಮೊದಲನೇ ಸಿನಿಮಾ ಹೇಗ್ ಮಾಡಿದ್ರು ಇವತ್ತಿಗೂ ಕೂಡ ಅವರಲ್ಲಿ ಅದೇ ಒಂದು ಉತ್ಸಾಹ. ಆದರೆ ಈ ತಂತ್ರಜ್ಞಾನಕ್ಕೆ ಅವ್ರನ್ನ ತೊಡಗಿಸ್ಕೊಂಡಿರೋ ರೀತಿ ಇದೆಲ್ಲ, ಟೆಕ್ನಾಲಜಿ ತುಂಬಾ ಬದಲಾಗಿದೆ. ಅವತ್ತು 2C ಕ್ಯಾಮ್ರಾ ನಾವು ಬಂದಾಗ, ಇವತ್ತು ಕ್ಯಾಮ್ರಾಗಳೆಲ್ಲ ಅಲ್ಟ್ರಾ ಮಾಡರ್ನ್ ಆಗೋಗಿದೆ. ಅದಕ್ಕೆ ತೊಡಗಿಸ್ಕೊಂಡು ಅವ್ರು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅದು ಬಹಳ ಕಷ್ಟ. ಬಹಳಷ್ಟು ಜನ ಇವರು ಶಿಷ್ಯಂದ್ರೇ ಆ ಟ್ರೆಂಡ್ಗೆ ಸೆಟ್ ಆಗದೆ ಪಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ಇವತ್ತಿಗೂ ಅವ್ರು ಕೆಲಸ ಮಾಡ್ತಿದ್ದಾರೆ, ತುಂಬಾ ಹೆಮ್ಮೆ. ಇವತ್ತು ಒಬ್ಬ ನಿರ್ದೇಶನ ಮಾಡೋದು, ಒಬ್ಬ ಛಾಯಾಗ್ರಾಹಕ ಫೋಟೋಗ್ರಫಿ ಮಾಡೋದು ಇವತ್ತು ತುಂಬಾ ಸವಾಲು. ಯಾಕೆಂದ್ರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಅದನ್ನ ಸ್ಟಡಿ ಮಾಡೋದು ಬಹಳ ಜಾಣತನ. ಅದನ್ನ ಸ್ಟಡಿ ನನ್ ದುನಿಯಾ ವಿಜಯ್ ಡೈರೆಕ್ಷನ್ ಮಾಡೋದು ಆಶ್ಚರ್ಯ. ನನ್ನ ಸಿನಿಮಾ ನೋಡ್ತಾ ಇರ್ತೀನಿ, ಹೆಂಗ್ ಡೈರೆಕ್ಟ್ ಮಾಡಿದ್ರು ಇವರು ಅಂತ. ಯಾಕೆಂದ್ರೆ ಕಲಾವಿದರು ಡೈರೆಕ್ಟ್ ಮಾಡೋದು ಸುಲಭ ಅಲ್ಲ, ಅದು ರವಿ ಸರ್ಗೆ ಮಾತ್ರ ಸೀಮಿತ. ಯಾಕೆಂದ್ರೆ ಅವ್ರ ಪ್ಯಾಷನ್ ಅದು, ಚಿಕ್ಕ ವಯಸ್ಸಿನ ಡೈರೆಕ್ಟರ್ ಆಗ್ಬೇಕು ಅಂತಿತ್ತು, ಅವ್ರು ಡೈರೆಕ್ಟರ್ ಆದ್ರು. ಬಟ್ ವಿಜಯ್ ಸರ್ ನಿಮ್ ಸಿನಿಮಾಗಳನ್ನ ಎಷ್ಟು ನ್ಯಾಚುರಲ್ ಆಗಿ, ಸ್ವಲ್ಪ ಕೂಡ ಸಿನಿಮಾಟಿಕ್ ಇಲ್ಲದೆ ಅಷ್ಟು ಸಿಂಪಲ್ ಆಗಿ ಇಂಪ್ಯಾಕ್ಟ್ ಆಗೋ ತರ ಡೈರೆಕ್ಷನ್ ಮಾಡೋದಿದೆಯಲ್ಲ, ಅದಕ್ಕೆ ಹೇಳಿದ್ರು ಟೆಕ್ನಾಲಜಿ ಜೊತೆಲಿ ಇರಬೇಕು. ಈ ಸಮಾಜದಲ್ಲಿ ಇವತ್ತು ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಜೊತೆಲಿ ಟ್ರಾವೆಲ್ ಮಾಡ್ತಾ ಇರಬೇಕು.
ಇಲ್ಲಾಂದ್ರೆ ಈಗ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನೀವು ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ ನಾನು. ಆ ಮಂಜಣ್ಣ ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಸ್ ನಾರಾಯಣ ಬ್ಯಾನರ್ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಜಮೀನ್ದವರು 100 ಡೇಸು, ಶೈಲು 50 ದಿನ. ಇದು ಮಿನಿಮಮ್ 50 ದಿನ ಹೋಗ್ಲಿ, ಇವತ್ತು 50 ದಿನ ಹೋದ್ರೆ ಈಗ 365 ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಸ್ಯಾಂಡಲ್ ಸಂಘ ನಮ್ಮ ವಿಜಿ ಅವರು 3ನೇ ಸಿನಿಮಾ. ಮೊದಲು ವಿಜಿ ಚಿತ್ರ ಮಾಡೋಕ್ಕಾದ್ರೆ ಡೈರೆಕ್ಟರ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು, ಇವಾಗ ಕ್ಯಾರೋ ಅಂತ ತರಿಸೋದು ಎಷ್ಟು ಇವರಿಗೆ ಬಂದು ಬೆಳಿಗ್ಗೆ ಮೇಕಪ್ ಹಾಕ್ಬಿಟ್ರೆ ತಿರುಗಿ ಹೋಗಲ್ಲ. ಡೈರೆಕ್ಟರ್ ನನಗೆ 78 ದಿನ ಪ್ರೋಗ್ರಾಮ್ ಕೊಟ್ಟರು. ನಾನು ಏನು ಸರ್ ಇಷ್ಟೊಂದು ಕೊಡ್ತೀರಾ ಅಂದರು. ಸರ್ ಈ ಸಿನಿಮಾಗೆ ಎಷ್ಟು ಬೇಕಾಗುತ್ತೆ ಅಂದರು. 64 ದಿನಕ್ಕೆ 65 ಯಾಕೆ ಅಂದರೆ ಸರ್ ವಿಜಿ ಅಲ್ಲಿ ಜೊತೆಲಿ ಇರ್ತಾರೆ ಸರ್, ಆಚೆ ಬೇಗ ಆಚೆಗೆ ಹೋಗಲ್ಲ, ಯಾವಾಗಲೇ ಇರ್ತಾರೆ ಸೇರ್ತಿಗೆ ಸರ್ ಅಂತ. ಯಾಕಂದರೆ ಒಂದು ಹೀರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ. ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಫಟಾಫಟ ಮಾಡ್ತಾರೆ. ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದ್ರು ಗೊತ್ತಲ್ಲ, ಬಂದರೆ ಬರೋಕ್ಕೆ ಎಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ, ಅವನ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಹಂಗಿದೆ. ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕು, ಅದು ಬೇಕಾ ಲೂಪ್ ಬೇಕಾ ಈ ಥರ ಬೇಕಾ, ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡೋ ಕಡೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದರೆ ಚಿತ್ರದ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ. ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ಹೊರ್ತು ಆಗಲ್ಲ. ಏನೇ ಮಾಡೋದು 140 ಮಾರ್ಕ್ಸ್ 50 ಮಾರ್ಕ್ಸು, ವಿಜಯ್ ಮಾಡಿದ್ಕೆ ನಮಗೆ 90 ಮಾರ್ಕ್ಸು, ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ. ಯಾಕೆಂದರೆ ಅವರೇ ಮಾಡಿ ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು. ನಿಮ್ಮ ಸಹಕಾರ ಸಂಪೂರ್ಣ ಇರಲಿ. ಯಾಕೆಂದರೆ ಅವರಿಗೆ ಶೇರ್ಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಂದು ಬಿಡಿ ನಮ್ದು ಅವ್ರದ್ದು ಇದ್ದೇ ಇರ್ತದೆ, ಅವಾಗ ಹೋಗ್ತಾ ಇರ್ತಾರೆ ನಮ್ಗೆ ಅವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ. ಇಲ್ಲ ಪಾಪ ವೀರು ಅಂತ ಹುಡುಗ ಇದೆ, ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳು ನಾನು ಪಾಪ ಅವ್ನು ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾರೆ ಇನ್ನೇನು ಅವನು. ನಿಮ್ಮ ಜೊತೆ ಇದ್ರಿಂದ ಗೊತ್ತಾ ಇಲ್ಲ, ನಾನು ಬಿಟ್ಟಿರ್ತಾರೆ ಆಗಿರೋದ್ರಿಂದ ಒಳ್ಳೇದಾಗಲಿ. ನಮ್ಮ ಮಗಂಗೆ ಬರೋದು ನಮ್ಮ ದಾಸು ಮೊದಲನೇದಾಗಿ ನನ್ನ ಸಿನಿಮಾ ರಾಮಾಶ್ರಮ ಮಾಡಿದ್ರು 175 ಡೇಸು. 2ನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಚೆನ್ನಾಗಿದ್ದಾರೆ. ರಮೇಶ್ ಯಾದವ್ ನಮ್ಮ ಸ್ನೇಹಿತರು, ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ 1 ರೂಪಾಯಿ ಆಸೆ ಬರಲ್ಲ, 1 ರೂಪಾಯಿ ಇದು ಮಾಡಲ್ಲ. ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇನು ಸರ್ ಒಂದು 10 ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ. ಇನ್ನು ಬೃಂದ ಆಲ್ರೆಡಿ ಈಸ್ ವೆರಿ ಗುಡ್ ಆರ್ಟಿಸ್ಟ್, ತುಂಬ ಚೆನ್ನಾಗಿ ಎಲ್ಲ ರೀತಿಯಿಂದ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್. ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಂಗೆ ನಾರಾಯಣವರು ಮೇಲೆ ಒಂದು ನಂಬಿಕೆ ಏನಂದರೆ ಅವ್ರ ಜೊತೆ ಕತೆ ಕೇಳಬೇಕು, ಅವ್ರ ಕತೆನೇ ನಾನು ಜಾಸ್ತಿ ಕೇಳಿದೆ ಅವ್ರ ಹತ್ರ. ಯಾಕೆಂದರೆ ಅವ್ರಿಗೆ ಇವತ್ತಿನ ಏನು ಕೊಡಬೇಕು ಅಂತ ಇವತ್ತಿನ ಏನು ಕೆಲವು ಹೇಳ್ತಾರೆ. ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರ್ಗೆ ಜಗಳ ಮನೇಲಿ, ಟೆಕ್ನಿಷಿಯನ್ ಬಗ್ಗೆ ನಿನ್ಗೆ ಏನು ಗೊತ್ತು ಇವತ್ತಿನ ಟ್ರೆಂಡ್ ಅದು. ಇವತ್ತಿನ ಟ್ರೆಂಡ್ಗೂ ಎಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ. ಫಸ್ಟ್ ಅವ್ರು ಬಾಲ್ ಹಾಕ್ತಾಗ ಎಲ್ಲ 4 ಹೊಡೆದ್ಬಿಟ್ರು. ಅದಾಲ್ ಬಾಳ್ಕೊಂಡು ಮುಂದೆ ಹೊಡಿತಾರೆ ಎಲ್ಲ ಒಳ್ಳೆ ಹೇಳಿದೆ. ಚಿತ್ರಂಗ ಅದೆಲ್ಲ ತಾಳ್ಮೆ ಇರಪ್ಪ. ಆ ಡೈಟ್ರಿಂಗ್ ಈ ಡೈಟ್ರಿಂಗ್ ಯಾವ ಡೈಟ್ರ್ ಹಾಕೋ ಬಾಲಂಗಿ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತದೆ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಇಸ್ ಗೋಲ್ಡ್. ಇವತ್ತು ರಾಘವೇಂದ್ರ ಸಿನಿಮಾ ಮಾಡಲಿ ಎಲ್ಲರಿಗಿಂತ ಚೆನ್ನಾಗಿ ಹೋಗ್ತದೆ, ನಾರಾಯಣ ಮಾಡಿ ಹೋಗ್ತದೆ. ಯಾಕಂದರೆ ಅವ್ರಿಗೆ ಅದು ಅವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವ್ರಿಗೆ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡ್ಬೇಕು ಇವತ್ತಿನ ಯೂತ್ಗೆ. ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರೋ ಚಿತ್ರರಂಗದಲ್ಲಿ ಅವತ್ತು ನಿಮಗೆ ಯಾರು ಮಾಡಿದ್ರು ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ತುಂಬ ಕಾಂಪಿಟೇಷನ್ನು. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತೈತೆ. ಅಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿನೇ ಇರೋದು. ಬೆರಳೆಣಿಕೆ ಸಿನಿಮಾ ಮಾತ್ರ ಅಲ್ಲಿ ಹೋಗ್ತಾ ಇರೋದು. ಅಲ್ಲೂ 150 ಸಿನಿಮಾ ಆಗ್ತದೆ, ತಮಿಳಲ್ಲಿ ಆಗ್ತದೆ, ತೆಲುಗು ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು. ಮೊನ್ನೆ ವಾಣಿಜ್ಯ ಮಂಡಳಿ ಇದೇ ಮೀಟಿಂಗ್ ಆಯಿತು. ಏನು ಮಾಡೋ ಚಿತ್ರರಂಗಕ್ಕೆ ಅಂದೆ. ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ, ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ. ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ, ಯಾರು ರೆಮಿಡೇಶ್ ಹೋಗ್ಬಿಡಿ. ಸಂಬಳ ಫಿಕ್ಸ್ ಮಾಡಿ ಗೆದ್ಮೇಲೆ ಅವ್ರು ತೊಗೊಂಡು 80% ಕೊಟ್ಟಿದ್ದಾರೆ, 20% ಕೊಡಲಿ. ಗೊತ್ತಾಗುತ್ತೆ ಕಷ್ಟ ಬಿಡಿ. ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು. ಇಂಡಸ್ಟ್ರಿ ಟೆಕ್ನಿಕಲಿಗೆ ನಿಜವಾದ ವಿಜಿ ಡೈರೆಕ್ಟ್ರಿ ಬಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಎಕ್ಸ್ಟ್ರಾನರಿ. ಅವತ್ತು ಲೇಡೀಸ್ಗಳು ಬಂದು ಫಸ್ಟ್ ಅಂದರೆ ನಾನು ಊಹೆ ಮಾಡಲಿಲ್ಲ. ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು. ನಿರ್ದೇಶಕ ಕೆಲಸನೇ ಕಲಿಬೇಕಾರೆ ಟ್ಯಾಲೆಂಟು ಜನಗಳಿಗೆ ಏನು ಕೊಡಬೇಕು. ಅವರು ನಿರ್ದೇಶಕರಾಗಿ ಗೆದ್ರು, ನಟರಾಗಿದ್ರು,
ಇನ್ನು ಅವ್ರ ಮನೆ ಇಬ್ರು ಕಲಾವಿದ್ರು ಬೇರೆ ಇನ್ನು ಬರ್ತಾ ಇದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ತ್ಯಾಗ ಮಾಡ್ತಾರೆ, ಖುಷಿ ಆಗ್ತದೆ. ಯಾಕೆಂದ್ರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರ್ತಾರೆ. ಆ ಥರ ಮಾಡಬೇಕು ಕಲಾವಿದ್ರು, ಎಲ್ಲ ಪ್ರೋತ್ಸಾಹ ಕೊಡಬೇಕು. ನಾವು ಒಳ್ಳೆ ಸಿನಿಮಾ ಮಾಡಿದೀವಿ. ಇವತ್ತು ಫಸ್ಟ್ ಪ್ರಥಮ ಪ್ರೆಸ್ ಮೀಟ್ ಇದು. ನಾನು ಬೇರೆ ಮಾಧ್ಯಮದವ್ರು ಬಿಟ್ಟು ಯಾರಿಗೂ ಹೇಳೋದು ಬೇಡ. ಯಾಕಂದ್ರೆ ಇನ್ನು ತುಂಬಾ ಜನ ಇರೋದು, ಇದ್ರಲ್ಲಿ ತುಂಬಾ ಜನ ಕಲಾವಿದರು ಹೇಳಿದ ತಕ್ಷಣ ಯಾರು ಒಬ್ರು ಇಲ್ಲ ಅಂತ ಹೇಳಿದ. ಯಾಕೆಂದ್ರೆ ಅಷ್ಟು ಕಲಾವಿದರು ಎಲ್ಲರೂ ನಮ್ಗೆ ಅಷ್ಟಪೂರ್ಣ ಸಹಕಾರ ಕೊಟ್ರು. ಪಾಪ ಕೆಲವರು ತುಂಬಾ ಪ್ರೀತಿಯಿಂದ ಮಾಡಿದ್ರು, ಕೆಲವರು ಏನು ಈಸ್ಕೊಳ್ದಲ್ಲೇ ಮಾಡಿದ್ರು, ಕೆಲವರು ಎಲ್ಲಾ ರೀತಿ ಕೋಪರೇಟ್ ಕೊಟ್ಟರು. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ. ಯಾಕೆಂದ್ರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಎಲ್ಲಾ ಕಲಾವಿದ್ರು ನಮ್ಗೆ ರಿಲೇಷನ್ನು, ನನ್ನ ಮನೆಯವರಿದ್ದಂಗೆ. ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆ. ಯಾಕೆ ನಾವು ಹಾಕೋ ದುಡ್ಡ ನಮ್ಗೆ ರಿಟರ್ನ್ ಬಂದ್ರೆ ಸಾಕೋದು, ಲಾಭ ಬೇಡ. ರಿಟರ್ನ್ ಬಂದ್ರೆ ಚಿತ್ರರಂಗ ಚೆನ್ನಾಗುತ್ತೆ. ವಿಜಯ ರೆಡ್ಡಿ ಇವತ್ತು ನಾನು ಸಿನಿಮಾಗೆ ನೀವೇನು ಅನ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ, ಒಳ್ಳೇದಲ್ಲಿ ಚಿತ್ರರಂಗಗಳು ಚಿತ್ರಗಳು ಹೋಗ್ಬೇಕು. ಯಾಕೆಂದ್ರೆ ಥಿಯೇಟರ್ ಮುಟ್ತಾರೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದ್ರೆ ನಮ್ಮ ಎಸ್ ನಾರಾಯಣ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ. ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು, ದುಡ್ಡು ಎಲ್ಲರೂ ಹಾಕ್ತಾರೆ. ಅಂದ್ರೆ ಈ ತರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಇಷ್ಟು ಕಲಾವಿದ್ರು ಸೇರಿಕೆ, ಕಲಾವಿದರುಗಳು ಕೋಪರೇಷನ್ ಕೊಟ್ರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ. ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ನಿಂತೋಗ್ಬಿಟ್ಟವ್ರೆ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಸರ್, ನಮಗೆ ಮಾಡಿದ್ದಕ್ಕೆ. ನಿಮ್ಮ ಜೊತೆ ನಾನು ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಡಿಯನ್ಸ್ ತುಂಬ ನೋಡ್ತಾ ಇದ್ದೀನಿ ಪಿಕ್ಚರು. ನಿಮ್ಮ ಡೈರೆಕ್ಷನ್ ಜಾಸ್ತಿ ಹೋಗ್ಲಿದ್ದು ನಾನು ಯಾವಾಗ ಹೇಳ್ತಾ ಇರ್ತೀನಿ ಸರ್ ಕೇಳಿ ಸರ್. ನೆಕ್ಸ್ಟ್ ಸಿಟಿ ಲೈಟ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಆಡಿಯನ್ಸ್ ಆಗಿ. ತುಂಬ ಥ್ಯಾಂಕ್ಸ್ ಸರ್. ಒಂದೇ ಒಂದು ಐ ವುಡ್ ಲೈಕ್ ಟು ಆ್ಯಡ್, ಈ ಸಿನಿಮಾ ತುಂಬಾ ಜನ ಸೀನಿಯರ್ಸ್ ಹಾಗೂ ಲೆಜೆಂಡರಿ ಪೀಪಲ್ ಜೊತೆ ಕೆಲಸ ಮಾಡೋದು ನಾನು ಒಂದು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶಲ್ ಆಗಿ ಡ್ಯಾಡಿ ಹೇಳ್ದಂಗೆ ಏನೇನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಒಂದು ಫಾಲ್ಸ್ ಇನ್ಫ್ಲುಯೆನ್ಸ್ ಇಲ್ಲ ಏನೋ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ನಾವು ಅನ್ಕೋತೀವಿ ಅದೇ ಯಾಕೆ ಹಿಂಗೆ ಯಾಕೆ ಅಂತ. ಬಟ್ ನನಗೆ ತುಂಬಾ ಕಲ್ತಿದ್ದೇನು ಅಂತ ಹೇಳಿದ್ರೆ, ಎರಡು ವ್ಯಕ್ತಿಗಳು ಇಬ್ರು ಫೇಮಸ್ ಅಂದ್ರೆ ಸ್ಟೇಜ್ ಮೇಲೆ ಇದ್ದಾರೆ. ಸುಮ್ಮನೆ ಹೇಳ್ಬೇಕು ಮೆಚ್ಚಿಸ್ಬೇಕು ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ಆಫ್ ಸ್ಕ್ರೀನ್ ತುಂಬಾ ಫ್ರೆಂಡ್ಶಿಪ್ ಇದೆ ನನಗೆ. ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದೀವಿ. ನೈಟ್ ಸೀಕ್ವೆನ್ಸ್ ಸಂಜೆ 6 ಗಂಟೆಗೆ ಫೈಟ್ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 5:45 ತನಕ ಫೈಟ್ ತೆಗಿತೀವಿ. ನಾರಾಯಣ್ ಸರ್ 4 ಗಂಟೆ 4:15 ಆದ್ರೂ ನಿದ್ದೆನೆ ಬರಲ್ಲ. ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿ ಡೈರೆಕ್ಟರ್ಸ್ ಅಷ್ಟು ಅಟೆಂಟಿವ್ ಆಗಿರೋದೇ ನೋಡಿಲ್ಲ. ಇವ್ರು ಕ್ಯಾಮ್ರಾ ಪಕ್ಕ ನಿಮಗೆ ನಿಂತಿರ್ತಾರೆ. ಏನೊಂದು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಚಿನ್ನ ಅದು ಬೇಕು ನನ್ಗೆ ಇರೋ ಒಂದು ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ. ಐ ವಾಸ್ ಲೈಕ್ ಸೋ ಅಮೇಜ್ಡ್. ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ಹಿಂಗ್ ನಿಂತ್ಕೊಂಡು ನಮ್ಗಿರೋ ಎನರ್ಜಿ ಇಂತ ಡಬಲ್ ಎನರ್ಜಿ ಅವ್ರಿಗೆ. ಸೊ ನಂಬರ್ ಬೆಸ್ಟ್ ನಂಬರ್. ಸಿನಿಮಾ ಮಾಡೋ ಸೊ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಬಿಗಿ ಸರ್ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದ್ರು. ಫಸ್ಟ್ ಡೇ ಸೀಕ್ವೆನ್ಸ್ ಇನ್ನೇನು ಹಾಕೋದು ನನಗೆ ಬೆಳಗ್ಗೆ 9 ಗಂಟೆಗೆ ರೆಡಿ ಆಗಿ ಇದ್ರು. ಫಸ್ಟ್ ಸೀಕ್ವೆನ್ಸ್ ಅವ್ರು ಕಾಲರ್ ಹಿಡ್ಕೋಬೇಕು. ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳೋದೇನು ಅಂತ. ಅಣ್ಣ ಹಿಂಗಿದ್ಯಣ್ಣ ಅಂದೆ. ರೆಡಿ ಅಂದ್ರು. ಅಂದ್ರೆ ನನ್ ಸ್ಟಾರು ಏನಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ ಕಾಲರ್ ಹಿಡ್ಕೊಡೋದು ಇಲ್ವೇ ಇಲ್ಲ. ಇಟ್ಸ್ ಲೈಕ್ ಇಡೀ ಕರೆಕ್ಟ್ ಆಗಿ ನೀನು ಆ ಫೀಲ್ ಸಿಗ್ಲಿದ್ರು. ಹಾಗೆ ಜೊತೆಗೆ ನನ್ಗೆ ಅದು ಸಖತ್ ಖುಷಿ ಕೊಡ್ತೋದ್ರು. ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಇರ್ತೀವಿ ಅಂತ. ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು, ಒಬ್ಬ ಸ್ಟಾರ್ ಒಂದೇ ಒಂದು ಮಾತು ಹೇಳಿದ್ದಾರೆ, ಸರ್ ಹಿಂಗೆ ಸರ್ ಹೌದಾ ಸರ್ ಓಕೆ ಸರ್ ಅಂದ್ರು. ಸೊ ನನ್ಗೆ ಅವಾಗ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಯಾರೇ ಡೈರೆಕ್ಟರ್ ಇರುತ್ತೆ ಒಂದೇ ಒಂದು ಕ್ವಶನ್ ಕೇಳಬಾರ್ದು, ಡೈರೆಕ್ಟ್ ಹೇಳಿದ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ನಾನು ಕಲ್ತೆ ಅದನ್ನ. ಸರ್ ಹತ್ರ ಮಾತ್ರ